ಅವರ ಕೆಲಸವನ್ನು ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಕೂಡಿ ಇವರೇ ಕೂಡಿ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ ಗೌಡ್ರೆ, ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ, ಒಂದ್ ನಿಮಿಷ ಈಗ ಸರ್ಕಾರದ ಗುಲಾಮನಲ್ಲ ನಾನು. ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವತ್ತು ಇನ್ನೂ ಒಂದು ಹೇಳ್ತೇನೆ ನಾನು, ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲೇ ಇಲ್ಲ ಅಂತ. ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ, ಈಗ ಆಯ್ತು ಕೋರಿ ವಿಷಯ ಗೊತ್ತಾಯ್ತು. ಕೊಡಿ ಇಲ್ಲ, ಅಲ್ಲ ಮಾಡಂಗಿಲ್ಲ. ವಿಷಯ ಗೊತ್ತಾಯ್ತು. ನಾ ಹೇಳತ್ತೀನಿ ಕೇಳಿ. ನೀವು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು, ಅವರನ್ನ ಸದನದಿಂದ ನೀವು ಈ ಕಾಲಾವಧಿಗೆ ಅಂತಂದ್ರೆ ನಾವು ಹೇಳ್ತೀನಿ. ಕೂಡ್ರಿ, ಆಯ್ತಾಯ್ತು, ಕೂಡ್ರಿ ಅಪಮಾನ ಮಾಡೋದು. ಆಯ್ತಾಯ್ತು, ಕೂಡ್ರಿ ಆಯ್ತು, ಕೂಡ್ರಿ ತಡೀರಿ. ಆಯ್ತಾಯ್ತು, ನಾ ಹೇಳ್ತೀನಿ ನೋಡಿ. ಆಯ್ತು, ನೀವು ಕುತ್ಕೊಳ್ಳಿ, ಹೇಳ್ತೀನಿ. ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ ಕೂಡ್ರಿ. ಯಾಕೆ ಮಾತಾಡ್ತೀರಿ ಹೇಳಿ? ಒಂದು ನಿಮಿಷ. ಧನ್ಯವಾದಗಳು ಸಭಾಪತಿಗಳೇ.